ಮೋದಿಯವ್ರು ಮತ್ತೆ ಮರಳಿ ಬಂದ್ರೆ ಈ ಇಲ್ಲಿಯ ಈ ಸಂವಿಧಾನ ಜಾತ್ಯತೀತವಾದಂಥ ಸಂವಿಧಾನ, ಎಲ್ಲರೂ ಸ್ವಾತಂತ್ರ್ಯ ಕೊಟ್ಟಿರುವಂಥ ಸಂವಿಧಾನ, ಸಮಾನತೆಯನ್ನು ಘೋಷಿಸಿದಂಥ ಸಂವಿಧಾನ ಇಲ್ದಂಗೆ ಆಗ್ತದೆ. ಇಲ್ಲೇ ಚುನಾವಣೆಗಳಾಗೋದು, ಇದು ಲಾಸ್ಟ್ ಚುನಾವಣೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇದು ಅದಕ್ಕೆ ಇದು ಭಾಳ ಪ್ರಮುಖ. ಒಂದು ಕಡೆ ಏನಪ್ಪ ಅಂತಂದ್ರೆ ಇಲ್ಲಿಯ ಗುಲಾಮಗಿರಿ ಓಡಿಸೋದು ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸಂವಿಧಾನ ಇಲ್ಲಿ ನೀವು ಸಪೋಸ್ ಏನಾದರೂ ಮರಳಿ ಮತ್ತು ಮೋದಿಯವ್ರು ಬಂದರೆ ಸಂವಿಧಾನ ಸತ್ತು ಹೋಗ್ತದೆ, ಕಿತ್ತಾಕ್ತಾರೆ ಅನ್ನುವಂಥ ಮಾತನ್ನು ಇವತ್ತು. ಅದಕ್ಕೆ ಇಬ್ಬರಿಗೂ ನಿರ್ಣಾಯಕ. ಜನ ಇದರಲ್ಲಿ ಯಾವ್ದು ಆಯ್ಕೆ ಮಾಡ್ತಾರೆ? ಜನರನ್ನು ವಿಚಾರ ಮಾಡಿದಾಗ, ಜನರ ಬದುಕನ್ನು ವಿಚಾರ ಮಾಡಿದಾಗ ಈ ದೇಶದಲ್ಲಿ ಏನೋ ಒಂದು 10% ಅಷ್ಟು ಮಾತ್ರ ಜನ ಇವರಿಬ್ಬರು ವಾದಗಳಲ್ಲಿ ಕೇಳ್ಬೋದು ಇದನ್ನು. ಯಾಕಂದರೆ ಭಾಳ ಜನರಿಗೆ ಸಂವಿಧಾನ ಅಂದರೆ ಏನು ಗೊತ್ತಿಲ್ಲ. 90% ಆಫ್ ದ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ದ ಇಂಡಿಯಾ, ಯಾರು ಬಡವರಿದ್ದಾರೆ, ಯಾರು ದಿನಗೂಲಿಗಳಿದ್ದಾರೆ, ಯಾರು ಕೂಲಿಗಳಿದ್ದಾರೆ, ಯಾರು ಇವತ್ತಿಗೂ ಸಹ ಕಾರ್ಮಿಕತ್ವದ ಕೆಳಗಿದ್ದಾರೆ, ಯಾವ ಸವಲತ್ತುಗಳಿಲ್ಲ. ಅಸಂಘಟಿತ ಕಾರ್ಮಿಕರು ಹೊಸ ಹುಟ್ಕೊಂಡ್ಬಿಟ್ಟದೆ ಇವತ್ತು. ಅಸಂಘಟಿತ ಕಾರ್ಮಿಕರು ಅವ್ರು ಒಂದು ಎಂದೂ ಹೋಗಂಗಿಲ್ಲ, ಒಂದು ನಮ್ಮ ಹಕ್ಕುಗಳ ಬಗ್ಗೆ ಹೋರಾಟ ಮಾಡುವಾಗಿಲ್ಲ, ತಿಳಿಸುವಾಗಿಲ್ಲ, ಅಲ್ಲಿ ಒಡಕ್ಕೆ. ಯಾಕಂದರೆ ಒಂದು ಕಾರ್ಖಾನೆಯಲ್ಲಿ ಇವತ್ತು ಕಾಂಟ್ರಾಕ್ಟ್ ಲೇಬರರ್ಸ್, ಅವು ಯಾವ ಕಾಂಟ್ರಾಕ್ಟರ್ ಇರ್ತಾನಕ್ಕೆ ಅವ್ನು ಮಂದಿ ಹೇಳ್ಕೊಂಡು ಬರ್ತಾನೆ, ಕೆಲಸ ಮಾಡಿಸ್ತಾನೆ, ಸಂಜೆಗೆ ಅವ್ರು ಪಗಾರ ಕೊಟ್ಟು ಕಳಿಸಿಬಿಡ್ತಾನೆ. ಎಷ್ಟು ಕೊಡ್ತಾನೆ, ಏನು ಕೊಡ್ತಾನೆ, ಏನೂ ಇಲ್ಲ ಅಲ್ಲಿ. ಯಾವುದೇ ಅಂಥ ಸವಲತ್ತುಗಳು ಅಲ್ಲಿಲ್ಲ. ಮೆಡಿಸಿನ್ ಸವಲತ್ತಿಲ್ಲ, ಬದುಕಿನ ಸವಲತ್ತಿಲ್ಲ, ಪೇಮೆಂಟ್ ಹೆಚ್ಚಾಗೈತೆ ಸವಲತ್ತಿಲ್ಲ, ಏನೇನು ಇಲ್ಲ ರೀ. ಖುಲ್ಲ ಇಂಥ ಒಂದು ಸ್ಥಿತಿ ಇಲ್ಲ. ಅದು ಕಾಂಟ್ರಾಕ್ಟ್ಗಳ ಮೇಲೆ ನಡೀತಾ ಇದೆ ದೇಶ, ಮಧ್ಯವರ್ತಿಗಳ ಮೇಲೆ ಈ ದೇಶ ನಡೀತಾ ಇದೆ, ಕೂಲಿಗಳು. ಹೀಗಾಗಿ 90% ಆಫ್ ದ ಪೀಪಲ್ ಆರ್ ಲಿವಿಂಗ್ ಬಿಲೋ ಪಾವರ್ಟಿ ಲೈನ್. ಅದು ನಮ್ಮ ಸರ್ಕಾರ ಹೇಳ್ತದೋ ಇಲ್ಲ, ನಾವು 25 ಕೋಟಿ ಬಡವರನ್ನು ಮ್ಯಾಲೆ ಇತ್ತಿದ್ದೀವಿ. ಭಾಳ ಸಂತೋಷಪ್ಪ. ಅಂದರೆ ನೀವಿಬ್ಬರಿಗೂ ಮಾತಾಡೋದು, ಇವತ್ತು ರಾಹುಲ್ರು ಮಾತಾಡಲಿ ಅಥವಾ ಇವರು ಇವತ್ತು ಗುಲಾಮಗಿರಿ ಬಗ್ಗೆ ಮಾತಾಡಲಿ ಮೋದಿಯವರು, ಇವರು ಇಬ್ಬರು ಏನೋ ಸತ್ಯಗಳು ಮುಚ್ಚಿಡ್ತಾ ಇದ್ದಾರೆ. ಸಂವಿಧಾನ ಅರ್ಥ ಆಗೋದು ಕೇವಲ ಈ ದೇಶದ 10% ಜನರಿಗೆ, 100ರಲ್ಲಿ 10 ಮಂದಿ ಮಾತ್ರ ಅರ್ಥ ಆಗುವಂಥದ್ದು. ಇದರ ಒಂದು ಅರ್ಥ ಆಗಿದ್ದರೆ ಇವತ್ತು ಈ ದೇಶದಲ್ಲಿ ಕ್ರಾಂತಿ ಆಗಿಬಿಡ್ತಿತ್ತು. ಇವತ್ತು ರಾಹುಲ್ ಅಂಥವರು, ಮೋದಿ ಅಂಥವರು ಇನ್ನೂ ಅನೇಕ ಪರಿವರ್ತನೆ ಆಗಬೇಕಾಗಿತ್ತು. ಎಲ್ಲರೂ ಕಿವಿ ಹಿಡಿದು ಕೇಳುವಂಥ ಸ್ಥಿತಿಗೆ ಇವತ್ತು ಪ್ರಜೆ ಇರ್ತಿದ್ರು. ಇವತ್ತು ಕಿವಿ ಕೇಳೋದು ಪ್ರಶ್ನೆ ಇಲ್ಲ, ತಮ್ಮ ಕಿವಿ ತಮ್ಮ ನೋಡ್ಬೇಕಾಗಿದೆ ನಾವೆಲ್ಲಿದ್ದೀವಿ ಅಂತೇಳಿ. ಅಷ್ಟು ಕನಿಷ್ಠ ಪರಿಸ್ಥಿತಿ ಇವತ್ತಿನ ಬಡವರಲ್ಲ, ದುಡ್ಡು ತಿನ್ನುವವರಲ್ಲೇ ಮೂಡಿಬಿಟ್ಟದು. ಅವ್ರು ಕಲಿಯುವ ಅವಕಾಶಗಳು ಇಲ್ಲ, ಮುಂದೆ ಹೋಗೋ ಅವಕಾಶಗಳು ಇಲ್ಲ. ಇವ್ರು ಹೇಳ್ತಾ ಇದ್ದಾರೆ ಯೂನಿವರ್ಸಿಟಿ ಎಲ್ಲ ಸ್ಥಾಪನೆ ಮಾಡಿದ್ವಿ ಪ್ರೈವೇಟ್ದವ್ರು ಹೀಗೆ ಹೇಳ್ತಾರೆ. ಪ್ರೈವೇಟ್ದವ್ರಿಗೆ ಇವ್ರು ದುಡ್ಡು ಇಲ್ಲದೆ ಅವ್ರು ಯಾಕೆ ಕಲಿಸ್ತಾರೆ ಇವ್ರಿಗೆ? ಸರ್ಕಾರಿ ಯೂನಿವರ್ಸಿಟಿಗಳೆಲ್ಲ ಹೆಚ್ಚು ಮಣ್ಣು ಕೊಟ್ಟಂಗೆ ಆಗಿಬಿಟ್ಟಿದ್ದಾವೆ, ಏನೂ ಇಲ್ಲ. ಆ ಮಿನಿಮಮ್ ಸರ್ಕಾರದ ಯೂನಿವರ್ಸಿಟಿಯಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಕಲಿಬೇಕಾದ್ರು ಸಹಿತ ವರ್ಷಕ್ಕೆ 10-20 ಸಾವಿರಗಳು ಖರ್ಚಾಗುವಂಥದ್ದು. 10-20 ಸಾವಿರ ಖರ್ಚು ಮಾಡೋ ಶಕ್ತಿ ಒಬ್ಬ ಜನಸಾಮಾನ್ಯರಿಗೆ ಸಾಧ್ಯ ಇದೆ ರೀ. ಮುಂಜಾನೆ ಸಾಯಂಕಾಲ ದುಡ್ದು 300ರಿಂದ 400 ರೂಪಾಯಿ ಪೇಮೆಂಟ್ ಆಗೋದ್ರಿಂದ ಆ ಮನುಷ್ಯ ತನ್ನ ಮಕ್ಕಳನ್ನು ಹೈಯರ್ ಎಜುಕೇಷನ್ ಮಾಡಿಸಲಿಕ್ಕೆ ಎಲ್ಲಿ ಸಾಧ್ಯ ಇದೆ? ಅದರಲ್ಲೂ MA MCom ಅಂತ ಡಿಗ್ರಿಗಳನ್ನು ಮುಗಿಸೋರಂತೆ, ಅದರಲ್ಲೂ ತಮ್ಮ ರೀಜನಲ್ ಲ್ಯಾಂಗ್ವೇಜ್ ಯಾವುದೂ ಇರೋದು. ಈ ಕರ್ನಾಟಕದಲ್ಲಿ ಕನ್ನಡ, ಮಹಾರಾಷ್ಟ್ರದಲ್ಲಿ ಮರಾಠಿ, ಕೇರಳದಲ್ಲಿ ಕೇಳಿ ಅಥವಾ ಮಲಯಾಳಂ, ಆಂಧ್ರದಲ್ಲೇ ತೆಲುಗು, ಇಂಥ ಒಂದು ಪ್ರಾದೇಶಿಕ ಪ್ರಾದೇಶಿಕ ಭಾಷೆಗಳಲ್ಲಿ ಕಲಿತರು ಸಹಿತ ಇವತ್ತು ನೌಕರಿಗಳು ಸಿಗುವ ಸಾಧ್ಯತೆಗಳು ಇಲ್ಲ. ಮತ್ತು ಎದಕ್ಕೆ ಕಲಿಬೇಕು ಅವರು ಅನ್ನುವಂಥದ್ದು ಮತ್ತು ಅದಕ್ಕೆ ದುಡ್ಡು ಕೊಟ್ಟು ಕಲಿಸೋದು ಸಾಧ್ಯವೂ ಇಲ್ಲ. ಮತ್ತು ನೀವು ಸೈನ್ಸ್ ಓರಿಯೆಂಟೆಡ್ ಕಲಿಸ್ತೀನಿ, ಜಾಬ್ ಓರಿಯೆಂಟೆಡ್ ಕಲಿಸ್ತೀನಿ, MBBS ಕಲಿಸ್ತೀನಿ, BE ಕಲಿಸ್ತೀನಿ, ಮತ್ತೇನು ಕಲಿಸ್ತೀನಿ, ಒಂದು ಪ್ರೊಫೆಷ್ನಲ್ ಕೋರ್ಸನ್ನು ಕಲಿಸ್ತೀನಿ, ವೃತ್ತಿಪರವಾದ ಕೋರ್ಸನ್ನು ಕಲಿಸ್ತೀನಿ ಅಂದ್ರೆ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಬೇಕು. ಆ ಖರ್ಚು ಮಾಡೋ ಶಕ್ತಿ ಯಾರಿಗಿದ್ದಾರೆ? ಮತ್ತು ಪಾಪಿ ಕಲೀಲಾರ ಜನ ಇವರೆಲ್ಲ ಗುಲಾಮ್ರಲ್ಲರು. ಇವರು ಗುಲಾಮ್ರು ಕಿತ್ತಾಕುವಂಥ ಕೆಲಸವನ್ನು ಯಾರು ಏನು ಮಾಡಿದ್ದಾರೆ ಹೇಳ್ರಿ? ಇವತ್ತು ಮೋದಿ ಅವರು ಎಷ್ಟು ಮಾಡಿದರು? ಎಷ್ಟು ಜನ ಬಡ ಮಕ್ಕಳು ಇವತ್ತು ಹೈಯರ್ ಎಜುಕೇಷನ್ನ ಪೂರ್ಣವಾಗಿ ಕಲಿಲಿಕ್ಕೆ ಸಾಧ್ಯ ಇದೆ? ಅಂಥ ವ್ಯವಸ್ಥೆ ಏನು ಮಾಡಿದ್ದಾರೆ? ಯಾಕಂದ್ರೆ ಇಡೀ ಅವರ BJP ಇರ್ಬೋದು, ಕಾಂಗ್ರೆಸ್ಸಿಗರು ಕೇವಲ ತಮ್ಮ ಬಜೆಟಲ್ಲಿ 1, 2 ಅಥವಾ 3% ಕೊಟ್ಟರೆ ಹೆಚ್ಚಾದ್ರಿ. ಆದರೆ ಆ್ಯಕ್ಚುಲಿ ಶಿಕ್ಷಣಕ್ಕೆ ಈ ದೇಶದಲ್ಲಿ ಮಿನಿಮಮ್ ಅಂದ್ರೆ ಒಂದು 6ರಿಂದ 10% ಕೊಡಬೇಕು. ಮೇಲಿಂದು ಬ್ರೈನ್ ತಯಾರು ಮಾಡುವಂಥದ್ದು ಆ ಶಿಕ್ಷಣ ಖರ್ಚೇ ಇಲ್ಲ. ಫ್ರೀ ಎಜುಕೇಷನ್ ಆಗಬೇಕು ಇವತ್ತು ಈ ದೇಶದಲ್ಲಿ. ಅದು ಆಗ್ತಾನೆ ಇಲ್ಲ, ಇಬ್ಬರು ಮಾಡ್ತಾ ಇಲ್ಲ. ಅವ್ರು ಗುಲಾಮಿಗೆ ಓಡಿಸ್ತಾನಂತಾರೋ, ಇವರು ಇಂಥವ್ರು ಸಂವಿಧಾನ ಮುರಿತಾರೆ ಅಂತ ಹೇಳ್ತಾರೆ. ಸಂವಿಧಾನದ ಅರ್ಥ ತಿಳ್ಕೊಬೇಕಾದ್ರೆ ಮಿನಿಮಮ್ SSLC ಆಗಬೇಕಾಗಿದ್ದಾರೆ ಇವಾಗ. ಹಾಗಾದ್ರೆ ಏನೋ ಅದ್ರಲ್ಲಿ ಏನದ, ಏನು ಬರೆದಿದ್ದಾರೆ, ಏನಿಲ್ಲ. ನಮ್ಮ ಅಂಬೇಡ್ಕರ್ ಅವ್ರು ಯಾರು ಸಲ ಬರೆದಾರೆ ಅನ್ನೋಂಥದ್ದು. ಯಾಕಂದ್ರೆ ನಮ್ಮ ಹಕ್ಕುಗಳು ನಮ್ಗೆ ಗೊತ್ತಾದರೂ ನಾವು ಪ್ರಶ್ನೆ ಮಾಡೋದಲ್ಲ ರೀ. ನಮ್ಗೆ ಹಕ್ಕುಗಳು ಗೊತ್ತಾದರೂ ಅನೇಕ ಪ್ರಶ್ನೆ ಮಾಡೋದು ಸ್ಥಿತಿಗಳಿದ್ದಾರೆ. ನಮಗೇನು ಮಾಡಿದ್ರಿ? ಎಲ್ಲ ಗೊತ್ತೈತಿ, ಏನು ಮಾಡಿದ್ರಿ? ಈವನ್ 10% ಇದಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಜನ ಇದ್ದಾರೆ. 10ರಿಂದ 15% ಮ್ಯಾಕ್ಸಿಮಮ್, ಅದಕ್ಕೆ ಹೆಚ್ಚಿಲ್ಲ. ಈ ಜನ ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಏನೋ ಪಗಾರ ಬರ್ತಿರ್ತದೆ, ನೌಕರಿ ಇರ್ತದೆ, ಮತ್ತೇನೂ ಇರ್ತದೆ, ಆರಾಮಿದ್ದು ಬಿಡ್ತಾರೆ. ಎದಕ್ಕೆ ಬೇಕಾಗಿದ್ರಿ? ಅವ್ರು ಹೋರಾಟ ಅವ್ರು ಮಾಡಲಿ ಅಂತ ಹೇಳ್ತಾರೆ. ಪಾಪ ಹೋರಾಟ ಮಾಡೋಕೆ ಈ ಅಸಂಘಟಿತ ಕಾರ್ಮಿಕರಿಗೆ ಏನು ಸಾಧ್ಯದ?
ಅಂದರೆ ಇಬ್ಬರು ಹೇಳೋದು ಅರ್ಧ ಸತ್ಯಗಳನ್ನ ಮಾತ್ರ ಹೇಳ್ತಾ ಇದ್ದಾರೆ. ಮೋದಿ ಹೇಳಿ ಬೇಡ, ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿ ಅರ್ಧ ಸತ್ಯಗಳು, ಮತ್ತು ಇನ್ನಾರು ಹೇಳಿ. ಈ ಜನಕ್ಕೆ ಬೇಕಾಗಿದ್ದು 2 ಹೊತ್ತಿನ ತಮ್ಮ ತುತ್ತಿನ ಅನ್ನ, ತಮ್ಮ ಏನಪ್ಪ ತುತ್ತಿನ ಚಿರಕ್ಕೆ ಹಾಕೋದಕ್ಕೆ ಅನ್ನ ಬೇಕಾಗ್ಯದ. ಅದಕ್ಕಾಗಿ ಒದ್ದಾಡ್ತಾರೆ. ಅದಕ್ಕೆ ಅನ್ಬೋದು ನಾವು 5 ಕಿಲೋ ಕೊಡ್ತೀವಲ್ರಿ, ರೈತರಿಗೆ ನಾವು 4 ತಿಂಗಳು 2,000 ಕೊಡ್ತೀವಿ ಇವ್ರು ಹೇಳ್ತಾರೆ, ಇವ್ರು ಗ್ಯಾರಂಟಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿವ್ರಿಗೆ ಗ್ಯಾರಂಟಿ? ಇದು ಎಲ್ಲಿವರೆಗೆ ಈ 5 ಕಿಲೋ ಅಕ್ಕಿ? ಮತ್ತು 5 ಕಿಲೋ ಅಕ್ಕಿ ಮೇಲೆ ಒಂದು ಕುಟುಂಬ ಜಗ್ತದನ? 5 ಕಿಲೋ ಒಬ್ಬ ವ್ಯಕ್ತಿಗೆ 2 ದಿವಸ ಬರ್ತದೆ. ಇದನ್ನೆಂದಾದ್ರೂ ಯಾರಾದರೂ ವಿಚಾರ ಮಾಡಿದಾರ? 5 ಕಿಲೋ ಅಕ್ಕಿ ಕೊಟ್ಟಿದ್ರಿ. ಸಿಲಿಂಡರ್ ಈಗೇನೋ ಒಂದು 200-300 ಕಡಿಮೆ ಮಾಡಿದ್ರಿ, 700 ಕಡಿಮೆ ಆದರೂ ಸಹಿತ. ನಾ ಯಾಕೆ ಈ ಮಾತನ್ನು ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಇಬ್ಬರು ಅರಸತಿ ಹೇಳ್ತಾ ಇದ್ದಾರೆ ರೀ. ಒಬ್ಬರು ಗುಲಾಮಿಗಿರಿ ಓಡಿಸ್ತಾರಂತಾರೆ, ಇನ್ನೊಬ್ಬರು ಸಂವಿಧಾನ ಮುರಿತಾರೆ ಅಂತ ಹೇಳ್ತಾರೆ. ಇಬ್ಬರು ನಡಕ್ಕೆ ಒಂದು ಸತ್ಯ ನನಗ್ಯದ. ಆದರೆ ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ಈ ಗ್ಯಾರಂಟಿ ಕೊಡೋರು ನಂಬಬೇಕಾಗಿದೆ. ಇವತ್ತು ಗ್ಯಾರಂಟಿ ಕೊಡೋರು ಕಡೆ ಎಲ್ಲ ಜನ ಹೊರಡ್ತಾ ಇದ್ದಾರೆ. ಮೊದಲೇನಾಗ್ತಿದ್ದಪ್ಪ ಅಂದ್ರೆ, ಎಲೆಕ್ಷನ್ ಸಮಯದಲ್ಲಿ 1,500 ಕೊಟ್ಟು ಓಟ್ ಹಾಕ್ಸೋ ಜಿಗಿದು ಹೋಗಿಬಿಡ್ತಿದ್ರೆಲ್ಲ ಪಾರ್ಟಿ ಅವರು. ಎಲ್ಲ ಪಾರ್ಟಿಗೆ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ, ಕೇಳಿದಂಥ ಗ್ಯಾರಂಟಿ ದೊಡ್ಡ ಹೊಡೆತ ಕೊಟ್ಟದ್ರಿ ಇವತ್ತು. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಕೊಡೋಕತ್ತಾರಲ್ರಿ ಅವರು. ಪ್ರತಿ ತಿಂಗಳೂ ಅವ್ರಿಗೆ ಅಕ್ಕಿ, ಗಾಡಿಯಾಗ ಓಡಾಡೋಕೆ ಬಸ್ ಫ್ರೀ, ಎಲೆಕ್ಟ್ರಿಕ್ ಫ್ರೀ, ವಾಟರ್ ಫ್ರೀ, ನೀರು ಫ್ರೀ, ಪುಕಟ ಎಲ್ಲ ಅಂದಾಗ ನಮ್ಮ 500,000ಗೆ ಈ ಉಳಿದ ಮಂದಿ ಕೇಳಿ ಓಟ್ ತೊಗೊಂಡು ಹಾಕಿಸ್ಕೊತಾರೆ. ಈಗ ಮಿನಿಮಮ್ ಬೇಡ ಅಂದರೆ ಜನ ನಾವು ಇಷ್ಟು ಕೊಟ್ಟರೆ ಓಟ್ ಹಾಕಿವಪ್ಪ ನಿಮಗಂತ. ಹೀಗಾಗಿ BJP ಅವಕಾಶಗಳು ಕಡಿಮೆ ಆಗಿರ್ತಾವೆ. ಅದಕ್ಕೆ ಅವರು ತೆರೆಗೆಟ್ಟಾಗ ನಮ್ಮ ಮೋದಿ ಅವರು ಮ್ಯಾನಿಫೆಸ್ಟೋ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮ್ಯಾನಿಫೆಸ್ಟೋದಲ್ಲಿ ಇದ್ದ ಕೊಟ್ಟಿದ್ದಾರೆ ಅವರ. ಪ್ರತಿಯೊಬ್ಬ ಗೃಹಿಣಿಗೂ ಅಂದ್ರೆ ಒಂದು ಮನೆಗೆ ಬಡವಿದ್ದಂಥ ಕುಟುಂಬಕ್ಕೆ 1 ಲಕ್ಷ ವರ್ಷಕ್ಕೆ ಕೊಡ್ತೀವಿ ರೀ ನಾವು. ಡಿಗ್ರಿ ಆದಂಥ ನಿರುದ್ಯೋಗಿ ಹುಡುಗರಿಗೆ 1 ವರ್ಷಕ್ಕೆ ಅಪ್ರೆಂಟೈಸ್ ಅಂತ ತಿಳ್ಕೊಂಡು, ಅಥವಾ ವಿದ್ಯಾರ್ಥಿ ವೇತನ ಅಂತ ತಿಳ್ಕೊಂಡು ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ನಾವು. ಇವೆರಡು ಎಕ್ದಮ್ ಚೇಂಜ್ ಮಾಡಿಬಿಟ್ಟದ ಗೇಮ್ ಹ್ಯಾಸ್ ಚೇಂಜ್ಡ್. ಇಲ್ಲಿ ಮೋದಿ ಅವರು ಏನೋ ಗ್ಯಾರಂಟಿ ಹೇಳ್ಕೊಳ್ಳಿ, ಏನದು ಗ್ಯಾರಂಟಿ? ಅವ್ರ ಪಾಪ ಅವರು ಏನು ಮ್ಯಾನಿಫೆಸ್ಟೋದಾಗ ಹೇಳಿದಾರೆ, ಏನು ಹೇಳಬೇಕು ಹತ್ಕೊಂಡಿದ್ದಾರೆ, ಅವ್ರಿಗೆ ಹೇಳಕ್ಕೆ ಬರ್ತಾ ಇಲ್ಲ ಮೋದಿ ಅವ್ರಿಗೆ. ಅದಕ್ಕೆ ಅವ್ರಿಗೆ ಇವ್ರು ಮ್ಯಾನಿಫೆಸ್ಟೋ ಟೀಕಾ ಮಾಡ್ತಾ ಇದ್ದಾರೆ. ಇದು ಕಮ್ಯುನಿಸ್ಟ್ದು ಆಗ್ತದೆ, ಇದು ನೆಕ್ಸ್ಲೈಟ್ಗಳದ್ದು ಆಗ್ತದೆ, ಎಲ್ಲ ಹಂಚೋದು ಕೆಲಸ ಮಾಡ್ತಾ ಇದ್ದಾರೆ. ಮಂಗಳಸೂತ್ರಕ್ಕೆ ಸೋತಾರೆ, ಮತ್ತೇನೋ ಮಾಡ್ತಾರೆ, ಬಂಗಾರಕ್ಕೆ ಸೋತಾರೆ, ಆಸ್ತಿ ಎಲ್ಲ ಹರಿದು ಮಾಡಿಬಿಡ್ತಾರೆ. ಆದರೆ ಆಸ್ತಿ ಹರಿದು ಪ್ರಶ್ನೆ ಏನಿದ್ದಿಲ್ಲ. ಆಸ್ತಿ ಇಡೀ ದೇಶದ ಆಸ್ತಿ. ಕೆಲವು 10-15% ಜನರ ನಡಕ್ಕೆ ಹೋಗಿ ಸಿಕ್ಕೊಂಡು ಕೂತ್ಬಿಟ್ಟದಲ್ಲೇ. ಉಳಿದ ಜನರಿಗೆ ಆಸ್ತಿನೇ ಇಲ್ಲ. ಎಷ್ಟು ಜನ SC STಗಳು ಇವತ್ತು ಕಂಪ್ನಿಗಳು ಮಾಡಿದ್ದಾರೆ ರೀ. ಎಷ್ಟು ಜನ ದಲಿತರು ಕಂಪ್ನಿಗಳು ಮಾಡಿದ್ದಾರೆ. ಎಷ್ಟು ಜನ OBC ಕಂಪ್ನಿಗಳು